ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಒಂದಷ್ಟು ಕಾಮೆಂಟ್ಗಳು ನೋಡಿ. ನಾನು ಪ್ರತಿ ಸಾರಿ ಕೂಡ ಏನು ಹೊಸದೇನೂ ಹೇಳೋಕ್ಕೆ ಹೋಗೋದಿಲ್ಲ. ಆಲ್ರೆಡಿ ಹೊಸದೆಲ್ಲ ಏನೋ ಇದ್ದರೂ ಕೂಡ ನಾನು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿರ್ತೀನಿ, ಜೊತೆಗೆ ಲೈವಲ್ಲಿ ಬಂದಾಗ ಕೂಡ ಡಿಸ್ಕಷನ್ ಮಾಡಿರ್ತೀನಿ. ಇವಾಗ ನೀವು ಏನು ಕಾಮೆಂಟ್ ಹಾಕಿರ್ತೀರಾ, ಸೊ ಅದನ್ನು ಪ್ರಾಂಪ್ಟಾಗಿ ಅವುಗಳನ್ನು ನೋಡಿರ್ತೀನಿ. ನೋಡಿಕೊಂಡು ಯಾರು ಜಾಸ್ತಿ ಹೆಚ್ಚು ಸೇಮ್ ಕಾಮೆಂಟ್ಸ್ ಇರ್ತವೆ ಅವುಗಳ ಬೇಸಿಸ್ ಮೇಲೆ ವಿಡಿಯೋಗಳನ್ನು ಮಾಡ್ತೇನೆ. ಸೊ ಈಗ ನಿಮ್ಮಲ್ಲಿ ಕೂಡ ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ ಹಾಕಿರಿ, ಫ್ರೀ ಇದ್ದಾಗ ನಾನು ಲೈವಲ್ಲಿ ಬರ್ತೀನಿ. ಓಕೆ. ಸೊ ಮತ್ತು ಇನ್ನೊಂದು ಏನಂತಂದರೆ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಿರೋದಂದರೆ, ನೀವು ಇವಾಗ ಲಾಗಿನ್ ಏನು ಬಿಟ್ಟಿದ್ದಾರೆ, ಸೊ ಇಲ್ಲಿ ನೋಡಿ ಬಿಟ್ಟಿದ್ದಾರಲ್ಲ, ಇದು ಲಾಗಿನಿಗೆ ಬಿಟ್ಟಾಗ ನೀವು ಲಾಗಿನ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀರಿ. ಓಕೆ. ಸೊ ಲಾಗಿನ್ ಮಾಡಿ ನೀವು ಅಲ್ಲಿ ನಿಮ್ಮ ಒಂದಕ್ಕೆ ಇದನ್ನು ಹಾಕಿ CET ನಂಬರನ್ನು ಹಾಕಿ OTPಗಳನ್ನು ಹಾಕಿ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಏನು ಬರ್ತಾಯಿದೆ ಅಂತಂದರೆ ಈ ರೀತಿಯಾಗಿ. ಸೊ ಈ ರೀತಿ ನಿಮಗೆ ಸಡನ್ನಾಗಿ ಬಂದುಬಿಡುತ್ತೆ, ಯು ಆರ್ ಸ್ಟಾಪ್ಡ್ ಫ್ರಾಮ್ CET ಅಡ್ಮಿಷನ್ ಪ್ರೊಸೆಸ್, ಓನ್ಲಿ ಇಂಜಿನಿಯರಿಂಗ್ ಚಾಯ್ಸ್ ಎಂಟ್ರಿ ಈಸ್ ಅನೇಬಲ್. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಓನ್ಲಿ ನಾವು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಮಾತ್ರ ಕೊಟ್ಟಿದ್ದೇವೆ. ಫಾರ್ ಅದರ್ ಕೋರ್ಸಸ್ ಚಾಯ್ಸ್ ಎಂಟ್ರಿ ವಿಲ್ ಬಿ ಅನೇಬಲ್ ಸೂನ್. ಅಂದರೆ ಬೇರೆ ಅಭ್ಯರ್ಥಿಗಳಿಗೆ ನಾವು ಸಪ್ರೇಟ್ ಆದಂತಹ ಏನು ಮಾಡ್ತೀವಿ, ಅನೇಬಲ್ ಮಾಡ್ತೀವಿ, ಲೇಟ್ರಾಗಿ ಮಾಡ್ತೀವಿ, ಅಲ್ಲಿ ತನಕ ನೀವು ವೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇವರು ಹಾಕಿರುವಂಥದ್ದು. ಅಂದರೆ ಈಗ ಸದ್ಯಕ್ಕೆ ಇವತ್ತು ಏನು ಲಿಂಕ್ ಬಿಟ್ಟಿದ್ದಾರೆ ಅದು ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕೆ ಅಂತ ನೋಡಿದಾಗ ನಿಮಗೊಂದಿಷ್ಟು ಮಾಹಿತಿ ತೋರಿಸ್ತೇನೆ. ಈಗಾಗಲೇ ಒಂದು ಟೈಮ್ ಟೇಬಲ್ ಏನು ಬಿಟ್ಟಿದ್ದಾರೆ, ಎಲ್ಲ ಕೋರ್ಸ್ನವ್ರಿಗೂ ಬೇರೆ ಬೇರೆಯಾಗಿ ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ದಿನಾಂಕಗಳನ್ನು ಬೇರೆ ಬೇರೆ ಕೊಟ್ಟಿದ್ದಾರೆ. 1ನೇ ಪಾಯಿಂಟ್. 2ನೇದು ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಟ್ವಿಟರ್ ಹ್ಯಾಂಡಲ್ ಏನು ಮಾಡಿದ್ದಾರೆ ಅಂತಂದರೆ, ಸೊ ನಾವು ಮೊದಲ ಬಾರಿಗೆ ಇಲ್ಲಿ ನೋಡ್ತಾ ಇದ್ದೀರಿ, ನಾವು ಮೊದಲ ಬಾರಿಗೆ ಒಂದೊಂದು ಕೋರ್ಸಿಗೂ ಪ್ರತ್ಯೇಕ ಪ್ರವೇಶ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು, ಆ ಪ್ರಕಾರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಕಾಲೇಜುಗಳಿಗೆ ಪ್ರವೇಶ ಪಡೆಯಬೇಕು. ಅಂದರೆ ಫಸ್ಟ್ ಟೈಮ್ ಇವರೇನು ಮಾಡಿದ್ದಾರೆ ಅಂತಂದರೆ, ಎಲ್ಲ ಕೋರ್ಸ್ಗೂ ಬೇರೆ ಬೇರೆ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದಾರೆ. ಓಕೆ, ಪ್ರೊಸೀಜರ್ಗಳನ್ನು ಮಾಡ್ತಾಯಿದ್ದಾರೆ. ಹೌದಾ. ಅದರಲ್ಲಿ ಸ್ಪೆಷಲ್ ನೋಡಿ, ಈಗ ಇಲ್ಲಿ ಇವತ್ತು ಬಂದಿರೋ ಏನಪ್ಪ ಅಂತ ಹೇಳ್ತಾರೆ ಅಂದರೆ, ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶ ಚಾಯ್ಸ್ಗಳನ್ನು ಆಯ್ಕೆ ಮಾಡಲು ಪ್ರತ್ಯೇಕ ಶನಿವಾರದಿಂದ, ಅಂದರೆ ನಿನ್ನೆಯಿಂದಲೇ ನಾವು ಲಿಂಕನ್ನು ಚಾಯ್ಸ್ ಒನ್ ಲಿಂಕನ್ನು ಕೊಟ್ಟಿದ್ದೇವೆ. ಅಭ್ಯರ್ಥಿಗಳು ಶುಲ್ಕ ಪಾವತಿ, ಸೀಟು ಖಾತರಿ ಚೀಟಿ ಡೌನ್ಲೋಡ್ ಮಾಡಲು ಆಗಸ್ಟ್ 7ರಿಂದ 8ರವರೆಗೆ ಅವಕಾಶ ನೀಡಲಾಗಿದೆ. ಕಾಲೇಜಿಗೆ ವರದಿ ಮಾಡಿಕೊಳ್ಳೋದು ಆಗಸ್ಟ್ 9ರಿಗೆ ಕೊನೆಯ ದಿನಾಂಕ ಇರುತ್ತೆ. ಇದು ನಿನ್ನೆಯಿಂದ ಏನು ಲಿಂಕ್ ಬಿಟ್ಟಿದಾರಲ್ಲ, ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಾತ್ರ. ಅದೇ ರೀತಿಗೆ ಸರ್ ಮತ್ತು ನಮಗೆ ಅಂತ ಕೇಳ್ತಾ ಇದ್ದಾರೆ. ನಾನು ಇಲ್ಲಿ ಸ್ವಲ್ಪ ಕೆಳಗಡೆ ಬರ್ತೀನಿ, ಸ್ವಲ್ಪ ಸ್ಕಿಪ್ ಮಾಡ್ತೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ಸ್ಪೆಷಲಿ BPT ವಿದ್ಯಾರ್ಥಿಗಳಿಗೆ. ಓಕೆ, ಯಾವಾಗಿಂದ ನಿಮಗೆ ಚಾಯ್ಸ್ ಮಾಡಲು, ಸೊ ನೀವು ಆಗಸ್ಟ್ 5ರಿಂದ ಆಯ್ಕೆ ಮಾಡಿಕೊಳ್ಳಬಹುದು. ನೋಡಿ, ನಿಮಗೆ ಆಗಸ್ಟ್ 5ರಿಂದ ಆಯ್ಕೆ ಮಾಡಿಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಓಕೆ, ನಿಮಗೆ 12ನೇ ತಾರೀಕಿಗೆ ಅಡ್ಮಿಷನ್ ಕೊನೆ ದಿನಾಂಕ, ಅಂದರೆ ನಿಮಗೆ ಇದು ಬರೋದಿಲ್ಲ. ಆಮೇಲೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಯಾವಾಗ ಕೊಟ್ಟಿದ್ದಾರೆ, ಆಗಸ್ಟ್ 11ರಿಂದ ಕೊಟ್ಟಿದ್ದಾರೆ ಅವರಿಗೆ. ಓಕೆ, ಸೊ ಆಗಸ್ಟ್ 11ರಿಂದ ಪಾವತಿಸಿ 12ರವರೆಗೆ ಕಾಲೇಜ್ ಅಡ್ಮಿಷನ್ ತೊಗೋಬೇಕಂತ. ಅಂದರೆ ಅವ್ರಿಗೆ 6ನೇ ತಾರೀಕು. ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 6ನೇ ತಾರೀಕು ಕೊಟ್ಟಿದ್ದಾರೆ. ಅಲ್ಲೆಡ್ ಹೆಲ್ತ್ ಸೈನ್ಸ್ದವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, 5ನೇ ತಾರೀಕು ಕೊಟ್ಟಿದ್ದಾರೆ. ಕೊಡ್ತಾ ಇದ್ದೀರಿ. ಯಾರಪ್ಪ ಅಂದರೆ 5ನೇ ತಾರೀಕಿಗೆ BPT AHS ವಿದ್ಯಾರ್ಥಿಗಳಿಗೆ ಮತ್ತು BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 6ನೇ ತಾರೀಕಿಂದ ನಿಮಗೆ ಲಿಂಕ್ ಬರುತ್ತೆ, ಅಲ್ಲಿ ತನಕ ಕಾಯಬೇಕು.